ಅನೇಕ ಮಂದಿ ಇಂಜಿನಿಯರ್ಸ್, ಅನೇಕ ಮಂದಿ ದಾನಿಗಳನ್ನು ಯಾವ ರೂಪದೊಳಗೆ ಭಗವಂತ ಅದಕ್ಕೆ ಕೂಡಿಸಿಕೊಡ್ತಾನೋ ಆ ಭಗವಂತನಿಗೆ ಗೊತ್ತು. ನಾನು ಹೇಳಿದ್ದಲ್ಲ ಒಂದೇ ಉದಾಹರಣೆ, ಈ ಭಗವಂತನ ಮನೆ ಏನಪ್ಪ ಇದನ್ನೆಲ್ಲ ಏನಿಲ್ಲ, ಇದನ್ನ ಹೆಂಗಾಗುತ್ತೋ ಏನೋ, ಇದನ್ನ ಓಪನಿಂಗ್ ಹೆಂಗ್ ಮಾಡ್ತಾರೋ ಅಂತ ತಿಳ್ಕೊಂಡಿದ್ದೆ. ನಾನು ಎಷ್ಟು ಓಡಾಡಿನೋ ನನಗೆ ಗೊತ್ತಿಲ್ಲ. ಆದ್ರೆ ಈ ನಾಗರತ್ನ ಅಕ್ಕವ್ರು ಈ ಎಲ್ಲ ಸಂಘಟನೆಯನ್ನು ಕರ್ಕೊಂಡು ಅವ್ರು ಹೆಂಗದಾರಪ್ಪ ಅಂತಂದ್ರೆ, ಒಂದು ಮನೆ ಹೇಳಿದ್ದಲ್ಲ ಜೇನು ಕೂಡಿದ್ದಾಗ ಎಲ್ಲರೂ ಒಂದ್ಸಲ ಕರೆದು ಬಿಟ್ರಪ್ಪ ಅಂದ್ರೆ ಎಲ್ಲರೂ ಏಕಕಾಲಕ್ಕೆ ಮುಂದೆ ನಿಂತು ಹೌದೌದು ಅನ್ನಂಗೆ ಈ ಕೆಲಸ ಮಾಡಿದ್ರೆ ಅದರ ಸದುಪಯೋಗವನ್ನು ನಾವು ಬದಾಮಿ ಅಂತ ಹೋಗ್ಬೇಕಾಗಿತ್ತು. ಇಲ್ಲೇ ನಾನು ಅಂದಿದ್ದೆ ಇಲ್ರಿ, ಅದು ಅಲ್ಲಿ ಆ ಕಡೆ ಇತ್ತು, ಅದು ಬೇರೆ ಬೇರೆ ಇದ್ರೊಳಗೆ ಅಲ್ಲಿ ಜನರು ಸ್ವಲ್ಪ ಕಡಿಮೆ ಇತ್ತು. ಇದು ನಮಗೆಲ್ಲ ಇಲ್ಲಿ ಬರುವಂತ ಆತ್ಮಗಳನ್ನು ಅದಾವ. ಇಲ್ಲಿ ಇದು ನೋಡಿ ದಿನಗಳು ಕಳೆದಂತೆಲ್ಲ ಇಲ್ಲೇ ಕುಂದ್ರಕ್ಕೆ ಹೇಗಂಗಿಲ್ಲ, ಅಷ್ಟು ಅದ್ಭುತವಾಗಿ ನಡೀತಿದ್ದೆ ಅಂತ ಹೇಳಿ ನಾನು ನಾಗರತ್ನ ಅಕ್ಕವರಿಗೆ, ಶ್ರೀದೇವಿ ಅಕ್ಕವರಿಗೆ ಮೇಲಿನ ಮೇಲೆ ಹೇಳ್ತಿದ್ದೆ. ಅಂತ ಒಂದು ಕನಸಿನ ಬಾಬಾರವರ ಮನಿ ಈ ಬದಾಮಿಯಲ್ಲಿ ನಡೆದಿದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಇದರೊಳಗೆ ನೀವು ಬಂದ್ರಿ ಅಂತಂದ್ರೆ ಇದರಿಂದ ಇನ್ನೂ ಅನೇಕ ಪ್ರಭೇದಗಳು ನಿಮ್ಗೆ ಗೊತ್ತಾಗವು. ಇಂಥ ಒಂದು ಸಂಸ್ಕಾರವನ್ನು ನಾವೆಲ್ಲ ಮಕ್ಕಳಿಗೆ ಕೊಡೋಣ, ಒಂದು ಒಳ್ಳೆ ಭಾವನೆಯನ್ನು ಹಂಚ್ಕೊಳ್ಳೋಣ. ಮನಸ್ಸು ಬದುಕಿರೋದನ್ನ ಮನಶಾಂತಿಗಾಗಿ, ನಾವು ಬರೀ ಶ್ರೀಮಂತಿಕೆ ದೊಡ್ಡ ಸ್ಥಾನ ಅದು ಇದು ಅಂತ ಇಲ್ಲ. ನಮ್ಮ ಮನುಷ್ಯನ ಶಾಂತಿ, ನಮ್ಮ ಆರೋಗ್ಯದ ಶ್ರೀಮಂತಿಕೆ ಮುಂದೆ ಮತ್ತೊಂದು ಯಾವುದೂ ಇಲ್ಲ. ನಾವೆಷ್ಟು ಕೋಟ್ಯಾಗಟ್ಟಲೆ ಗಳಿಸಿ ಬಂದ್ರೂ ಕೂಡ ನಮ್ಮ ಆರೋಗ್ಯ ಸರಿ ಇರಲಿಲ್ಲ, ನಮ್ಮ ಮನಸ್ಸು ಸರಿ ಇರಲಿಲ್ಲಪ್ಪ ಅಂತಂದ್ರೆ ಅದು ಏನಿದ್ದನ್ನು ಕೂಡ ಇರಲಾರ್ದಂಗೆ. ಅದಕ್ಕೆ ನಾವು ಎಷ್ಟು ದಿವಸ ಕಾಲ ಬದುಕ್ತೀವಿ ಮನಶಾಂತಿಯಿಂದ ಬದುಕೋದು. ನಿಮಗೆ ಬಹಳ ಆಶ್ಚರ್ಯ ಅನಿಸ್ಬೋದು. ಈ ರಾಷ್ಟ್ರಪತಿಯವರು ಮರ್ಮ ಅವರನ್ನು ಕೂಡ ಈ ಒಂದು ಬಾಬಾರವರ ಸ್ಟೂಡೆಂಟ್ ಅವರು, ಈ ಅವರು ನಮ್ಮ ಮೋದಿಯವ್ರನ್ನು ಕೂಡ ಆಗಾಗ್ಗೆ 2-3 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ಮೌಂಟ್ ಅಬು ಕೊಟ್ಟಿರ್ತಾರೆ, ಭೇಟಿಯಾಗಿರ್ತಾರೆ. ಅವರು ಕೂಡ ಬಾಬಾ ಮಗುರ ಅಗ್ನಿ ಪಕ್ಕ ಅಂದ್ರೆ ನಮ್ಮ ರಾಷ್ಟ್ರಪತಿಯವರು ದ್ರೌಪದಿ ಮರ್ಮ ಅವರು. ಈಗ ಅನೇಕ ಮಂದಿ ಅನೇಕ ರೀತಿಯೊಳಗ ಈ ಒಂದು ಸೇವೆಯೊಳಗ ಸಲ್ಲಿಸ್ತಾರ. ಅದು ಎಂಥ ಒಂದು ಶಕ್ತಿ ಇರಬೇಕು. ನೀವು ನಮ್ಮ ಮನಸ್ಸು, ನಮ್ಮ ಶಕ್ತಿ ಕರೆಕ್ಟ್ ಆಗಿತ್ತಂದ್ರೆ ನಾವು ಮಾಡುವ ಕೆಲಸ ಎಲ್ಲವೂ ನಡೀತವೆ. ನಮ್ಮ ಮನಸ್ಸು ಚಂಚಲ ಆಗಿತ್ತಂದ್ರೆ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನಸ್ಸು ಆರೋಗ್ಯ ಗಟ್ಟಿಯಾಗಿತ್ತಂದ್ರೆ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಐತಿ. ಒಂದು ವಿನಂತಿ ಬದಾಮಿ ಮಂದಿಗೆ, ಏನೋ ಇರಲಿ, ಭಗವಂತ ಮುಂದೆ ಹೆಂಗೆ ನಡೆಸ್ಕೊಡ್ತಾನೋ ಏನೋ ನಡೀಲಿ. ಆದ್ರೆ ಇಲ್ಲಿ ಸುತ್ತಮುತ್ತ ಇರೋಂಥವ್ರು ಎಲ್ಲರನ್ನು ಚಲೋ ಅದಿರಿ. ನಾನು ಅನೇಕ ಮಂದಿಗೆ, ನಮ್ಮ ಅಂಗಡಿ ಹಾಕೋರಿಗೆ, ಆಮೇಲೆ ನಮ್ಮ ಇನ್ನೊಬ್ರು ಸರ್ ಇರ್ತಾರೆ, ದಾರ್ಯಾಗ ಹೊರಗೆ ಹೇಳ್ತಿರ್ತೀನಿ ನಾನು, ಬರ್ರಿ ಇಲ್ಲೇ ಆಗೈತಿ ಮೌಂಟ್ ಅಬುದು, ಇಲ್ಲೇ ಬಂದು ಸ್ಥಾಪನೆ ಮಾಡ್ಯಾರ, ನೀವೆಲ್ಲ ಬಂದು ಅದ್ರ ಸದುಪಯೋಗವನ್ನು ತಗೊಳ್ರಿ ಅಂತ ಹೇಳ್ತೀನಿ. ನೀವೆಲ್ಲ ಬಂದಂಥವ್ರು ಕೂಡ ನಿಮ್ಮ ಸುತ್ತಮುತ್ತಲಿನ ಎಲ್ಲ ನಿಮ್ಮ ಸಹೋದರ ಸಹೋದರಿಯರಿಗೆ ಹೇಳಿ, ಏನು ಬಂದ್ರೆ ಮನುಷ್ಯನಿಗೆ ಏನೇ ಲಾಭ ಐತಿ, ಇದು ಒಂದು ಮನೆ ಮೂಡ್ಕೆರಾಟ ನಡೀತೈತಿ, ಇಲ್ಲಿ ರೊಕ್ಕ ಕೊಡಿಸ್ತಾರ, ಇಲ್ಲಿ ಏನೋ 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 ಗಳಿಸ್ತಾರ, ಗಳಿಕೆ ಅನ್ನೋದು ಇಲ್ಲಿ ಆರೋಗ್ಯ ಮತ್ತು ಮನಸ್ಸನ್ನು ಗಳಿಸುವ ಅಷ್ಟೇ ಇಲ್ಲಿ ಶಕ್ತಿ. ಅದಕ್ಕೆ ನೀವು ಇಲ್ಲಿ ಬಂದು ಒಂದು ಅರ್ಧ ತಾಸು ಕುಂತು ಹೋದಂದ್ರೆ ನೀವು ಭವ್ಯವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ಈ ಒಂದು ಮಂದಿರದಲ್ಲಿ ಸಾಧ್ಯ ಐತಿ. ನೀವು ಎಲ್ಲರನ್ನು ಕೂಡಿ ಈ ಒಂದು ಶಕ್ತಿಯನ್ನು ತುಂಬಿಕೊಂಡು ನಮ್ಮ ಮನೆ, ನಮ್ಮ ಸಂಸಾರ, ಅವ್ರೇನು ಮೌಂಟ್ ಅಬು ಅಂದ್ರೆ ಎಲ್ಲಾದ್ರೂ ಮನೆ ಮಠ ಬಿಟ್ಟು ಬಂದು ಇಲ್ಲೇ ಕುಂದರಿ ಅಂತ ಹೇಳಂಗಿಲ್ಲ. ನಾವು ಸಂಸಾರಿಕರ, ಇಲ್ಲಿ ಬರುವಂತವರು ಸಂಸಾರಿಕರ, ಈಸಬೇಕು, ಇದು ಜಯಿಸಬೇಕು ಅನ್ನುವಂಥದ್ದನ್ನ ಈ ಹೆಂಗೆ ಈ ಸಂಸಾರದೊಳಗೆ ಈಸಬೇಕು, ಗೆಲ್ಲಬೇಕು, ಈ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋದನ್ನ ಕಲಿಸ್ತಾರೆ. ಅದಕ್ಕೆ ಅಂತ ಒಂದು ಶಕ್ತಿಯನ್ನು ಕೊಡುವಂತ ಕೇಂದ್ರ ಬಾಬಾರವರು ಕೊಡ್ತಾರೆ. ಈ ಬಾಬಾರವರ ಬಗ್ಗೆ ನಿಮ್ಗೆ ಆಗಲೇ ಗೊತ್ತೈತಿ, ಅನೇಕ ಮಂದಿ ಗೊತ್ತಿರ್ಲಿಕ್ಕಿಲ್ಲ. ಒಬ್ಬ ವಜ್ರದ ವ್ಯಾಪಾರಿಗಳು. ಇವರು ಸುಮಾರು ನವಕೋಟಿ ನಾರಾಯಣ ಅಂತ ಕರೀತಾರೆ. ಇದನ್ನು ಮಾಡ್ಯಾರಲ್ಲಿದೆ. ಇವರು ಅಂತ ಒಂದು ದೊಡ್ಡ 9 ಹೇಳಿದ ನವಕೋಟಿ ನಾರಾಯಣರು ಅದನ್ನೆಲ್ಲ ತ್ಯಾಗ ಮಾಡಿ ವಜ್ರ ವ್ಯಾಪಾರ ಮಾಡಿ ಅರ್ಥಂಗೆಲ್ಲ ಕಟ್ಕೊಂಡು ಎಲ್ಲರನ್ನು ಕೂಡಿಸ್ಕೊಂಡಿದ್ದು ಒಂದು ಮೌಂಟ್ ಓಂ ಶಾಂತಿ ಅನ್ನೋ ಕೇಂದ್ರವನ್ನು ತೆಗೆದು ಇಷ್ಟು 140 ದೇಶದೊಳಗೆ ಹಬ್ಬೈತಿ. ಅದಕ್ಕೆ ಇವರು 2ನೇ ಬಸವಣ್ಣ ಅಂತ ಕರೀತಾರೆ. ಒಮ್ಮೊಮ್ಮೆ ನನಗೆ ಅನಿಸ್ತಿರ್ತೈತಿ, ಇವ್ರಿಗಿನ ಮೊದಲ ಬಸವಣ್ಣ ಬಂದಿದ್ದ. ಬಸವಣ್ಣನ ಸ್ವಲ್ಪ ಲೇಟ್ ಆಗಿ ಇದಾಯ್ತು. ನಮ್ಮ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಬಸವಣ್ಣ ಏನೋ 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 ಆಗಬೇಕಾಗಿತ್ತು. ಅಂತ ಒಂದು ಬಸವಣ್ಣನ ರೂಪದೊಳಗೆ ನಮ್ಮ ಇವರು ಬಾಬಾರವರು ಬಂದಾರ. ಅವರೆಲ್ಲವನ್ನು ತ್ಯಾಗ ಮಾಡಿ ಈಗ ಏನೇ 85 ವರ್ಷ ಆಗಿರ್ಬೇಕು ಇವರು ಲಿಂಗೈಕ್ಯರಾಗಿ, 90 ವರ್ಷ ಆಗಿರ್ಬೇಕು. ಏನು ಸಾವಿರಾರು ವರ್ಷದ ಹಳೆಯ ಪುರಾಣ ಅಲ್ಲಿದೆ. ಈಗ ಇದ್ದು ಇಷ್ಟೆಲ್ಲ ಸ್ಥಾಪನೆಯನ್ನು ಮಾಡ್ಯಾರ. ನಾವೆಲ್ಲ ಈ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ನಾವೆಲ್ಲ ಇಲ್ಲಿ ಬಂದಿವಂತ ನಾವೆಲ್ಲ ಸೌಭಾಗ್ಯವಂತರು.
ನೀವೆಲ್ಲ ಬರ್ರಿ, ಇಲ್ಲಿ ಮನಶಾಂತಿಯನ್ನು ನಾವು ನೀವು ಪಡ್ಕೊಳ್ಳೋಣ. ನಾನು ಹೇಳಿಬಿಟ್ಟು ನಿಮ್ಗೆ, ನಾನು ಪಡ್ಕೊಂಡಷ್ಟು ನನಗಿರ್ತೈತಿ, ನೀವು ಪಡ್ಕೊಂಡಷ್ಟು ನಿಮಗಿರ್ತೈತಿ ಅಂತ ಒಂದು ಸತ್ಮಾರ್ಗದೊಳಗೆ ನಾವು ನಡೆದಿವಿ ಅಂದ್ರೆ ನಾವು ಖುಷಿಯಾಗಿರ್ತೀವಿ. ನಿಮ್ಮನ್ನು ಸಂತೋಷವಾಗಿ ಖುಷಿಯಾಗಿ ಇಡುವಂತ ಕೆಲಸನೇ ಇವ್ರು ಮಾಡಿಸ್ತಾರೆ. ಇಲ್ಲಿ ಮತ್ತೊಂದು ಏನಿಲ್ಲ, ನಿಮ್ಮನ್ನು ಆನಂದವಾಗಿರೋ ನೀವು ಹೆಂಗರೆ ಇರುವಾಗ ಬದುಕುವ ರೀತಿಯನ್ನು ಇವ್ರು ಕಲಿಸ್ತಾರೆ. ಅದಕ್ಕೆ ಆ ಒಂದು ಕೆಲಸವನ್ನು ನಾವು ತಗೊಳ್ಳೋಣ ಅಂತ ಹೇಳಿ, ನನಗೂ ಕೂಡ ನಮ್ಮ ನಾಗರತ್ನ ಅವರು, ಶ್ರೀದೇವಿ ಅವರು ಬಹಳ ಪ್ರೀತಿಯಿಂದ ನೀವು ಮಾತಾಡ್ರಿ ಅಂತ ನನಗೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ಆ ಸೋದರಿಯರಿಗೆ ಮತ್ತೊಮ್ಮೆ ಮುಗದೊಮ್ಮೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.